हेलो फ्रेंड्स वेलकम टू मೈ ಚಾನಲ್ ನಿಮಗೂ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆಯಾ ಸೋ ನಿಮಗೆ ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇನ್ನೊಂದು ಬೋನಸ್ ಇನ್ಫಾರ್ಮೇಷನ್ ತಂದಿದ್ದೀನಿ ನೀವೇನಾದರೂ ಈ ತಪ್ಪನ್ನ ಮಾಡಿದ್ರೆ 2000 ರೂಪಾಯಿ ಬರೋದನ್ನ ಕಳ್ಕೋತೀರಾ ಏನಪ್ಪ ಇದಕ್ಕೆ ರೀಸನ್ ಅಂದ್ರೆ ನೀವು ಕಂಪಲ್ಸರಿ ಆಗಿ ಆಧಾರ್ KYC ನ ಮಾಡಿಸಲೇಬೇಕು ಕೆಲವರು ಅನ್ಕೊಂತಿರ್ತೀರಾ ಗೃಹಲಕ್ಷ್ಮಿ ಅಮೌಂಟ್ ನನಗೆ ಕಳೆದ 4 ತಿಂಗಳಿಂದ ಕರೆಕ್ಟ್ ಟೈಮಿಗೆ ಬರ್ತಾ ಇದೆ ನಾವೇನು KYC ಮಾಡಿಸಬೇಕು ಅಂತ ಕೆಲವರು ಅನ್ಕೊಂತಿರ್ತೀರಾ ನಮಗೆ ಕೆಲವೊಂದು ತಿಂಗಳು ಮಾತ್ರ ಬಂದಿದೆ ಎಲ್ಲ ತಿಂಗಳು ಬಂದಿಲ್ಲ ಅಂತ ಸೋ ಆಗ ಯಾರ್ಯಾರು ಅನ್ಕೊಂತಿರ್ತೀರೋ ಇದಕ್ಕೆ KYC ಅಪ್ಡೇಟ್ ಆಗದಿಲ್ಲದಿದ್ದು ಅದು ಒಂದು ಕಾರಣ ಅಂತಾನೆ ಹೇಳ್ಬೋದು सो ಯಾರ್ಯಾರಿಗೆ ಕಂಪ್ಲೀಟ್ ಆಗಿ ಅಮೌಂಟ್ ಬಂದಿದೆಯೋ ನೀವು ಕೂಡ ಕಂಪಲ್ಸರಿ ಆಗಿ KYC ನ ಮಾಡಿಸಲೇಬೇಕು ಈ ಮಿಸ್ಟೇಕ್ ಏನಾದರೂ ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ 2000 ರೂಪಾಯಿ ಬರೋದನ್ನ ಕಳ್ಕೊಂತೀರಾ ನಿಮಗೆ ಒಂದು ಡೌಟ್ ಇದ್ದೇ ಇರುತ್ತೆ ಹೇಗೆ KYC ನ ಅಪ್ಡೇಟ್ ಮಾಡಬೇಕು ಇಲ್ಲ ಅಂದ್ರೆ ನನ್ನ ಅಕೌಂಟ್ ಅಲ್ಲಿ ಆಲ್ರೆಡಿ KYC ಅಪ್ಡೇಟ್ ಆಗಿದೆಯೋ ಅಥವಾ ಇಲ್ಲೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ ಸೋ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಬನ್ನಿ ಶುರು ಮಾಡೋಣ सो ಇದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರ ಇರುವ ಕರ್ನಾಟಕ 1 ಇಲ್ಲ ಗ್ರಾಮ 1 ಇಲ್ಲ ಬ್ಯಾಂಗ್ಳೂರ್ 1 ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅಲ್ಲಿ KYC ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅವರು ನಿಮಗೆ ಚೆಕ್ ಮಾಡಿ ಹೇಳ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ KYC ಅಪ್ಡೇಟ್ ಆಲ್ರೆಡಿ ಆಗಿದೆಯೋ ಅಥವಾ ಇಲ್ಲ ಅಂತ ಆಲ್ರೆಡಿ ಆಗಿದ್ರೆ ಅಲ್ಲಿ ಆಲ್ರೆಡಿ ತೋರಿಸುತ್ತೆ KYC ಆಲ್ರೆಡಿ ಅಪ್ಡೇಟೆಡ್ ಅಂತ ತೋರಿಸುತ್ತೆ ಇಲ್ಲ ಅಂದ್ರೆ ಅವರು ಹೊಸದಾಗಿ KYC ನ ಅಪ್ಡೇಟ್ ಮಾಡ್ತಾರೆ सो ಇದೊಂದು ಸಣ್ಣ ಮಿಸ್ಟೇಕ್ ಇಂದ ನೀವು ಮುಂದಿನ ದಿನಗಳಲ್ಲಿ ಬರೋ ದುಡ್ಡನ್ನ ಕಳ್ಕೋಬೇಡಿ ಸೋ ಇನ್ನೊಂದು ಬೋನಸ್ ಇನ್ಫಾರ್ಮೇಷನ್ ಏನಪ್ಪಾ ಅಂದ್ರೆ ನೀವು ಕಂಪಲ್ಸರಿ ಆಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಲೇಬೇಕು ಸೋ ಸೆಂಟ್ರಲ್ ಗವರ್ನಮೆಂಟ್ ಅವರು ಹೇಳಿರೋ ಪ್ರಕಾರ ಮಾರ್ಚ್ 14ನೇ ತಾರೀಖು ಒಳಗಡೆ ನೀವೇನಾದರೂ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿದ್ರೆ ನೀವು ಫ್ರೀ ಆಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬಹುದು ನೀವೇನಾದರೂ ಮಾರ್ಚ್ 14ನೇ ತಾರೀಖನ ಮಿಸ್ ಮಾಡ್ಕೊಂಡ್ರೆ ನೀವು ಮುಂದಿನ ದಿನಗಳಲ್ಲಿ ನೀವು ಹೇಗೆ 1000 ರೂಪಾಯಿ ಕಟ್ಟಿದ್ರೋ ಅದೇ ಥರ ನೀವು ಫೈನ್ ಕಟ್ಟಲೇಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದಕ್ಕೆ ಸೊ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಹೊಸ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್